ಇರಾನ್ ಇಸ್ರೇಲ್ ನಡುವೆ ಮುಂದುವರೆದಂತ ಯುದ್ಧ ಇರಾನ್ನಿಂದ ಸುರಕ್ಷಿತವಾಗಿ ಬಂದಿದ್ದಾರೆ 16 ಜನ ಕನ್ನಡಿಗರು. ಇರಾನ್ನಿಂದ ಬಂದಂತ ಕನ್ನಡಿಗರನ್ನ ಸ್ವಾಗತಿಸಿದ್ದಾರೆ ಶಾಸಕ ಪುಟ್ಟಸ್ವಾಮಿ. 16 ಮಂದಿ ಗೌರಿಬಿದನೂರು ತಾಲೂಕಿನ ಅಲಿಪುರ ನಿವಾಸಿಗಳಿದ್ರು. ಇರಾನ್ನಲ್ಲಿ ಸಿಲುಕಾಕೊಂಡಿದ್ರು. ಸದ್ಯ ಇರಾನ್ನಿಂದ ಸುರಕ್ಷಿತವಾಗಿ ವಾಪಸ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ನಿವಾಸಿಗಳಿದ್ರು. ಇರಾನ್ನಿಂದ ಬಂದಂತ ಮಕ್ಕಳನ್ನ ತಬ್ಕೊಂಡು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಇರಾನ್ಗೆ ವಿದ್ಯಾಭ್ಯಾಸಕ್ಕೆ ಅಂತ ಈ ವಿದ್ಯಾರ್ಥಿಗಳು ತೆರಳಿದ್ರು. ಆದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ಅಲ್ಲಿರುವಂತಹ ಉದ್ಯೋಗಿಗಳು ವಿದ್ಯಾರ್ಥಿಗಳು ಬದುಕು ವಾಪಸ್ ಬಂದ್ರೆ ಸಾಕು ಅಂತೇಳಿ ಪೋಷಕರು ಕಾಯ್ತಾ ಇದ್ರು. ಸದ್ಯ ಮಕ್ಕಳು ಈಗ ವಾಪಸ್ ಬಂದಿದ್ದಾರೆ. ಮಧ್ಯರಾತ್ರಿ ದೆಹಲಿ ಏರ್ಪೋರ್ಟ್ಗೆ ವಿದ್ಯಾರ್ಥಿಗಳು ಬಂದಿದ್ರು. ಇವತ್ತು ಇರಾನ್ನಿಂದ ಮತ್ತೆರಡು ವಿಮಾನಗಳ ಮೂಲಕ ಆಗಮಿಸಿದ್ದಾರೆ. ಸಂಜೆ 4:30ಕ್ಕೆ ಒಂದು ವಿಮಾನ, ರಾತ್ರಿ ಮತ್ತೊಂದು ವಿಮಾನ ಆಗಮಿಸಿದೆ. ನೋಡಿ, ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಜನರು ಇರ್ಬೋದು, ಉದ್ಯೋಗಿಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳು ಇರಾನ್ ಮತ್ತು ಇಸ್ರೇಲ್ ಎರಡೂ ಕಡೆನೂ ಕೂಡ ಸಿಲುಕಾಕೊಂಡಿದ್ದಾರೆ. ಇಸ್ರೇಲಲ್ಲಿ ಇದ್ದಂಥ ಕೆಲವರು ಮಾತನಾಡ್ತಾ ಇದ್ರು, ನಾವು ಸೇಫ್ ಆಗಿದ್ವಿ, ನಮ್ಮ ಸೇಫ್ಟಿಗೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ. ಬಟ್ ಇರಾನ್ ಅಂತ ಬಂದಾಗ ಅಲ್ಲಿ ಇರುವಂಥವರು ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾವಾಗ ಏನು ದಾಳಿ ಆಗುತ್ತೋ ಗೊತ್ತಿಲ್ಲ, ಸೇಫಾಗಿ ವಾಪಸ್ ಬರಬೇಕು ಅನ್ನುವಂಥ ಕಾರಣಕ್ಕೆ ಸದ್ಯ ಆಪರೇಷನ್ ಸಿಂಧು ಅನ್ನುವಂಥ ಹೆಸರಿನಲ್ಲಿ ಅವರನ್ನು ವಾಪಸ್ ಕರ್ಕೊಂಡು ಬರುವಂಥ ಕಾರ್ಯಾಚರಣೆ ಶುರುವಾಗಿತ್ತು. ಅದರಲ್ಲಿ ಈಗ ಒಂದೊಂದೇ ವಿಮಾನದಲ್ಲಿ ಎಲ್ಲೆಲ್ಲಿದ್ದಾರೋ ಅವರೆಲ್ಲರನ್ನೂ ಕೂಡ ಕರೆತರುವಂಥ ಕೆಲಸ ಆಗ್ತಾ ಇದೆ. ಇರಾನ್ನಲ್ಲಿ ಇದ್ದಂಥ ಒಟ್ಟು 16 ಮಂದಿಯನ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ತಂದೆ ತಾಯಿ ಎದುರು ನೋಡ್ತಾ ಇದ್ರು, ಮಕ್ಕಳು ವಾಪಸ್ ಆದರೆ ಸಾಕಪ್ಪ, ಜೀವಂತವಾಗಿ ಬಂದರೆ ಸಾಕು ಅಂತ. ಕೊನೆಗೂ ಮಕ್ಕಳು ಸೇಫ್ ಆಗಿ ಬಂದಿದ್ದನ್ನು ಕಂಡು ಭಾವುಕರಾಗಿ ತಮ್ಮ ಮಕ್ಕಳನ್ನು ತಬ್ಕೊಂಡು ಖುಷಿ ಪಟ್ಟಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ, ಆನಂದ ಭಾಷ್ಪವನ್ನು ಸುರಿಸಿದ್ದಾರೆ. ಕನ್ನಡಿಗರನ್ನ ಶಾಸಕ ಪುಟ್ಟಸ್ವಾಮಿ ಅವರು ಸ್ವಾಗತಿಸಿದ್ದಾರೆ. ಇನ್ನೂ ಕೂಡ ಈ ಆಪರೇಷನ್ ಕಾರ್ಯಾಚರಣೆ ಮುಂದುವರೆದಿದೆ. ಅಲ್ಲಿ ಸಿಲುಕಿದಂಥ ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬರುವಂಥದ್ದು. ಹಾಸನದ ಕೆಲವರು ಕೂಡ ಅಲ್ಲಿದ್ದಾರೆ, ಜೊತೆಗೆ ಬೆಳಗಾವಿಯವರು, ಹೀಗೆ ಬೇರೆ ಬೇರೆ ಜಿಲ್ಲೆಯವರು ಇದ್ದಾರೆ. ಸದ್ಯ ಗೌರಿಬಿದನೂರಿನ 16 ಮಂದಿ ಏನಿದ್ದಾರೆ ಅಲಿಪುರದವರು, ಇವರು ಅಲ್ಲಿ ಉದ್ಯೋಗಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಹೋಗಿದ್ರು. ಬಟ್ ಈಗ ವಾಪಸ್ ಆಗಿದ್ದಾರೆ. ಅಲ್ಲಿ ಇರಾನ್ ಇಸ್ರೇಲ್ನ ಪರಿಸ್ಥಿತಿ ನೋಡ್ತಾ ಇದ್ರೆ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಮತ್ತೆ ಮತ್ತೆ ಯುದ್ಧ ತಾರಕಕ್ಕೇರ್ತಾ ಇದೆ. ನಾವು 3ನೇ ಮಹಾಯುದ್ಧವನ್ನು ಮಾಡೇ ತೀರ್ತೀವಿ ಅನ್ನೋ ರೀತಿಯಾಗಿ ಇಸ್ರೇಲ್ ಹಾಗೂ ಇರಾನ್ ಪಣ ತೊಟ್ಟು ನಿಂತಿದ್ದಾವೆ. ಹಾಗಾಗಿ ಅಲ್ಲಿರುವಂಥ ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬರುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ಸದ್ಯ ಇರಾನ್ನಲ್ಲಿ ಇದ್ದಂಥ ಒಟ್ಟು 16 ಕನ್ನಡಿಗರು ವಾಪಸ್ ಆಗಿದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ತಂದೆ ತಾಯಿ ಅವ್ರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ, ತಬ್ಕೊಂಡಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಬದುಕು ಬಂದ್ರಲ್ಲ ಅಂತೇಳಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಸೇಫಾಗಿ ಬಂದರೆ ಸಾಕಪ್ಪ ಅಂತೇಳಿ ಅವ್ರ ದಾರಿಯನ್ನು ಎದುರು ನೋಡ್ತಾ ಇದ್ರು. ಕೊನೆಗೂ ಸೇಫಾಗಿ ವಾಪಸ್ ಬಂದಿದ್ದಾರೆ.